ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಕೂರ್ಗ್ ಮೈಸೂರು ಪ್ರಾಪರ್ಟಿ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡ್ತಾ ಇರೋದು 3 ಎಕರೆ ಕಾಫಿ ತೋಟ. ನಾನೀಗ ಸ್ಟೇಟ್ ಹೈವೇಯಲ್ಲಿ ಹೋಗ್ತಾ ಇದ್ದೀನಿ. ಈಗ ನಾವು ಈ ಕಾಫಿ ತೋಟದ ಹತ್ತಿರ ಬಂದಿದ್ದೀವಿ. ರೋಡ್ ಪಾಯಿಂಟ್ ಇದು. ಒಂದು 350 ಮೀಟರ್ ಮೇಲೆ ರೋಡ್ಗೆ ಸಿಗುತ್ತೆ. ತಾರ್ ರೋಡ್ ಪಾಯಿಂಟು. ಇದ್ರ ಪಕ್ಕದಲ್ಲಿ ಬಸ್ ಸ್ಟಾಪ್ ಇದೆ. ಮುಖ್ಯ ಬೆಳೆ ಕಾಫಿ ಮತ್ತು ಕಾಳುಮೆಣಸು. ಒಂದು 6 ತೆಂಗಿನ ಮರ ಇದೆ. ಈ ಕಾಫಿ ಗಿಡಗಳಿಗೆ ಸುಮಾರು 30 ವರ್ಷ ಆಗಿದೆ. ಎಲ್ಲ ರೋಬಸ್ಟಾ ಕಾಫಿ ಗಿಡಗಳು. ಎಲೆಕ್ಟ್ರಿಸಿಟಿ, ನೀರು, ರೋಡು ಮತ್ತು ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ನೀರಿನ ಸೌಲಭ್ಯಕ್ಕಾಗಿ ಪಕ್ಕದಲ್ಲಿ ಒಂದು ಪಬ್ಲಿಕ್ ಕೆರೆ ಇದೆ. ಅಲ್ಲಿಂದನೇ ಪ್ರತಿ ವರ್ಷ ಇರಿಗೇಷನ್ ಮಾಡ್ತಾರೆ. ನೋಡಿ, ಈಗ ಲೇಬರ್ ಕ್ವಾರ್ಟರ್ಸ್ ಹತ್ರ ಬಂದಿದ್ದೀನಿ. ಕೆಲಸದವರು ವಾಸ ಮಾಡೋ ಮನೆ ಇದೆ. ಈಗ ಯಾರೂ ವಾಸ ಇಲ್ಲ. ಕಾಫಿ ಸೀಸನಲ್ಲಿ ಮಾತ್ರ ಬಂದು ವಾಸ ಇರ್ತಾರೆ. ಈಗ ಲೇಬರ್ ಕ್ವಾರ್ಟರ್ಸ್ ಹತ್ರ ಬಂದು ಎಲ್ಲ ಸುತ್ತ ತೋರಿಸ್ತೀನಿ. ಒಳಗಡೆ ತೋರಿಸೋಕ್ಕಾಗಲ್ಲ, ಬೀಗ ಹಾಕಿದ್ದಾರೆ. ಇಲ್ಲಿ ಫಸಲು ಬರುವಂಥ ಒಂದು 50 ಅಡಿಕೆ ಮರ ಇದೆ. ಇದೆಲ್ಲ ನೋಡಿ ಅಡಿಕೆ ಮರಗಳು. ಈ ಪ್ರಾಪರ್ಟಿ ಇರೋದು ಸ್ಟೇಟ್ ಹೈವೇಯಿಂದ ಸುಮಾರು 3.5 ಕಿಲೋಮೀಟ್ರು ಬಸ್ ರೋಡು. ರೋಡ್ ಆಕ್ಸೆಸ್ ಕೂಡ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಪಾಯಿಂಟ್ ಇದು. ಈಗ ತೋಟದ ಒಳಗಡೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ತೆಂಗಿನ ಮರಗಳು. ಒಂದು 5 ತೆಂಗಿನ ಮರ ಇದೆ ಮತ್ತು 50 ಅಡಿಕೆ ಮರಗಳಿವೆ. ಇಲ್ಲಿ ವರ್ಷಕ್ಕೆ ಸುಮಾರು 80 ಚೀಲದಷ್ಟು ಕಾಫಿ ಬರುತ್ತೆ. ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಜಾಗ. ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿಯ ಲಿಟಿಗೇಷನ್ ಇಲ್ಲ. ವರ್ಷಕ್ಕೆ ಸರಾಸರಿ ಮಳೆ ಅಂದರೆ 90ರಿಂದ 100 ಇಂಚು ಬಂದೇ ಬರುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.